ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತಿ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಇದೊಂದು ಹೊಸ ಕಥೆಯಾಗಿದ್ದು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಭಾಗ 1. ರಾಜವಂಶವಿಲ್ಲ. ಬೆಳಗಿನ ಜಾವ 2 ಗಂಟೆಗೆ. ಇಂದು ವರ್ಷಗಳ ನಂತರ ಬೆಳಗಿನ ಜಾವ 2 ಗಂಟೆಗೆ ರಾಜವಂಶ ವಿಲ್ಲಾ ವರ್ಣರಂಜಿತ ದೀಪಗಳಿಂದ ಬೆಳಗುತ್ತಿತ್ತು. ಬಣ್ಣ ಬಣ್ಣದ ಹೂವುಗಳ ಸುಗಂಧ ಮತ್ತು ಸೌಂದರ್ಯವು ವಿಲ್ಲಾಕ್ಕೆ ವಿಶಿಷ್ಟ ನೋಟವನ್ನು ನೀಡಿತ್ತು. ಇಡೀ ವಿಲ್ಲಾದಂತೆ ಸುಂದರವಾಗಿ ಅಲಂಕರಿಸಲ್ಪಟ್ಟ ವೀರೇಂದ್ರ ಅವರ ವಿಶೇಷ ಕೋಣೆಗಳಲ್ಲಿ ಒಂದು ಇನ್ನಷ್ಟು ಸುಂದರವಾಗಿತ್ತು. ಗಾಜಿನ ಮನೆಯನ್ನು ಹೋಲುವ ಈ ಇಡೀ ಕೋಣೆಯನ್ನು ಕೆಂಪು ಗುಲಾಬಿಗಳು ಮತ್ತು ಪರಿಮಳಯುಕ್ತ ಕ್ಯಾಂಡಲ್ಗಳಿಂದ ಅಲಂಕರಿಸಲಾಗಿತ್ತು. ಗುಲಾಬಿ ದಳಗಳು ಕೋಣೆಯಾದ್ಯಂತ ಕಾರ್ಪೆಟ್ನಂತೆ ಹರಡಿದ್ದವು. ಹಾಸಿಗೆಯ ಮೇಲೆ ಮಲಗಿದ್ದ ಚಿನ್ನದ ವೆಲೈಟ್ ಬೆಡ್ಶೀಟ್ನಲ್ಲಿ ಗುಲಾಬಿ ದಳಗಳು ಹರಡಿಕೊಂಡಿದ್ದವು. ಗಾಜಿನ ಗೋಡೆಗಳ ಮೇಲೆ ನೇತಾಡುವ ಬಿಳಿ ಪರದೆಗಳಿಗೆ ಕೆಂಪು ಗುಲಾಬಿಗಳನ್ನು ಜೋಡಿಸಲಾಗಿತ್ತು. ಕೋಣೆಯಾದ್ಯಂತ ಕಡಿಮೆ ವಾಲ್ಯೂಮ್ನಲ್ಲಿ ಪ್ರತಿಧ್ವನಿಸುವ ಈ ಹಾಡು ಈ ಅಮಲೇರಿಸುವ ಈ ರಾತ್ರಿಯ ಮಾದಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಈ ನಡುವೆ ಕೆಂಪು ವಧುವಿನ ಉಡುಪನ್ನು ಧರಿಸಿ, ಅಮೂಲ್ಯವಾದ ಆಭರಣಗಳನ್ನು ಧರಿಸಿ, ಮುಖಕ್ಕೆ ಮುಸುಕು ಹಾಕಿಕೊಂಡ ಕಾವ್ಯ ಅದೇ ಕೋಣೆಯಲ್ಲಿ ಆದಿತ್ಯ ರಾಜ್ಗಾಗಿ ಕಾಯುತ್ತಿದ್ದಳು. ಸ್ವಲ್ಪ ಸಮಯದ ಹಿಂದೆ ಮಂಗಳೂರಿನ 7 ಸ್ಟಾರ್ ಹೋಟೆಲ್ ಅನ್ನು ಮದುವಿನಂತೆ ಅಲಂಕರಿಸಲಾಗಿತ್ತು. ಹೋಟೆಲ್ ಮಾಲೀಕರಿಂದ ಕಿರಿಯ ಸಿಬ್ಬಂದಿಯವರೆಗೆ ಎಲ್ಲರೂ ಪ್ರತಿಯೊಂದು ವಿವರಕ್ಕೂ ಗಮನ ಹರಿಸುತ್ತಿದ್ದರು. ವೀರೇಂದ್ರ ರಾಜ್ ಅವರ ಆಜ್ಞೆಯ ಮೇರೆಗೆ ರಾಹುಲ್ ತನ್ನ ಸೊಂಟವನ್ನು ಹಿಡಿದುಕೊಂಡು ಬೆಳಿಗ್ಗೆಯಿಂದ 50 ಬಾರಿ ಮಂಟಪದ ಅಲಂಕಾರಗಳನ್ನು ಬದಲಾಯಿಸಿರಬಹುದು. 72 ವರ್ಷ ವಯಸ್ಸಿನ ವೀರೇಂದ್ರ ರಾಜ್ ಸ್ವತಃ 27 ವರ್ಷದ ಯುವಕನಂತೆ ಓಡಾಡುತ್ತಿದ್ದರು. ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರು ಮತ್ತು ಅವರ ಆಹಾರ ಮತ್ತು ಪಾನೀಯಗಳನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಹಿರಿಯ ಮಗ ಅರವಿಂದ್ ರಾಜ್ ಎಲ್ಲ ಮಾಧ್ಯಮ ಮತ್ತು ವರದಿಗಾರರನ್ನು ನಿರ್ವಹಿಸುವಲ್ಲಿ ನಿರತರಾಗಿದ್ದರು. ಈ ಎಲ್ಲ ವೈಭವ ಮತ್ತು ಸಮಾರಂಭವು ರಾಜ್ ಗ್ರೂಪ್ ಆಫ್ ಕಂಪನಿಗಳ ಸ್ಥಾಪಕ ವೀರೇಂದ್ರ ರಾಜ್ ಅವರ ಹಿರಿಯ ಮೊಮ್ಮಗ ಮತ್ತು ಏಕೈಕ ಉತ್ತರಾಧಿಕಾರಿ ಆದಿತ್ಯ ರಾಜ್ ಅವರ ವಿವಾಹಕ್ಕಾಗಿತ್ತು. ಆದಿತ್ಯ ರಾಜ್ನ ಅಜ್ಜ ವೀರೇಂದ್ರ ರಾಜ್ ಅವರ ಸಂಪೂರ್ಣ ನೆರಳು. ಅವರಂತೆಯೇ ಇವನು ಕೂಡ ಹೆಮ್ಮೆ, ಧೈರ್ಯ, ದುರಹಂಕಾರ, ಅಹಂಕಾರ ಮತ್ತು ಧೈರ್ಯದಿಂದ ತುಂಬಿ ಬೆಳೆದಿದ್ದ. ಮತ್ತೆ ಬೇರೇನೋ ಅವನನ್ನು ಇನ್ನಷ್ಟು ಕಠೋರ ಹೃದಯಿ ಮತ್ತು ನಿರಾತಂಕವಾದಿಯನ್ನಾಗಿ ಮಾಡಿತ್ತು. ತನ್ನ ಸ್ವಂತ ಕುಟುಂಬದಲ್ಲಿನ ಪ್ರತಿಯೊಂದು ವೈಫಲ್ಯಕ್ಕೂ ಅಚಲ ದ್ವೇಷ ಮತ್ತು ಕೊಳೆಯುವ ನೋವಿನಿಂದ ಆದಿತ್ಯ ರಾಜ್ ತನ್ನ ಅಜ್ಜನೊಂದಿಗಿನ ಒಪ್ಪಂದದ ಭಾಗವಾಗಿ ಅವನು ಹೆಚ್ಚು ದ್ವೇಷಿಸುವ ಸಂಬಂಧಕ್ಕೆ ಪ್ರವೇಶಿಸುತ್ತಿದ್ದನು. ಮತ್ತು ಅದೇ ಆ ಮದುವೆ. ಒಂದೆಡೆ ವಿಚಿತ್ರವಾದ ಮದುವೆಗೆ ಸಿದ್ಧತೆಗಳು ಬಹಳ ಸಂಭ್ರಮದಿಂದ ನಡೆಯುತ್ತಿದ್ದವು. ಅಲ್ಲಿ ವೀರೇಂದ್ರ ರಾಜ್ ಹೊರತುಪಡಿಸಿ ಯಾರಿಗೂ ವಧುವಿನ ಬಗ್ಗೆ ತಿಳಿದಿರಲಿಲ್ಲ ಮತ್ತು ವರನಿಗೂ ಸಹ ತಿಳಿದಿರಲಿಲ್ಲ. ಮತ್ತೊಂದೆಡೆ ಹೋಟೆಲ್ನ ಒಂದು ಮೂಲೆಯಲ್ಲಿ ಸುಮಾರು 45 ವರ್ಷ ವಯಸ್ಸಿನ ಮಹಿಳೆ, ಮುಖದ ಮೇಲೆ ಚಿಂತೆಯ ಗೆರೆಗಳು, ಸುಂದರವಾದ ಮತ್ತು ಚೆಲುವಾದ ಮುಖ, ಕುತ್ತಿಗೆಯಲ್ಲಿ ಮಂಗಳಸೂತ್ರ, ಹಣೆಯ ಮೇಲೆ ದೊಡ್ಡ ಬಿಂದಿ, ಕೈಗಳಲ್ಲಿ ಕುಟುಂಬದ ಬಳೆಗಳು ಮತ್ತು ಮುಖದ ಮೇಲೆ ಲಘುವಾಗಿ ಮೇಕಪ್ ಮಾಡಲಾಗಿತ್ತು. ಅಲ್ಲಿ ಸ್ಥಾಪಿಸಲಾದ ಕೃಷ್ಣನ ವಿಗ್ರಹವನ್ನು ನೋಡುತ್ತಿದ್ದಳು. ಆಕೆಯ ಹೆಸರು ಮಾಧವಿ ಅರವಿಂದ್ ರಾಜ್, ವೀರೇಂದ್ರ ರಾಜ್ ಅವರ ಸೊಸೆ ಮತ್ತು ಅವರ ಮಗ ಅರವಿಂದ್ ರಾಜ್ ಅವರ ಧರ್ಮಪತ್ನಿ. ಅರವಿಂದ್ ರಾಜ್ 2 ಮದುವೆಗಳನ್ನು ಮಾಡಿಕೊಂಡಿದ್ದರು. ಅವರ ಮೊದಲ ಪತ್ನಿ ಮಾಧವಿ ಅರವಿಂದ್ ರಾಜ್, ಅವರಿಗೆ ಆದಿತ್ಯ ರಾಜ್ ಎಂಬ ಮಗನಿದ್ದನು. ಅವರ ಎರಡನೇ ಪತ್ನಿ ನಂದಿತಾ ರಾಜ್, ಮಾಧವಿ ಅರವಿಂದ್ ರಾಜ್ ಅವರ ತಂಗಿ. ಅವರಿಗೆ ಮತ್ತೊಬ್ಬ ಮಗ ಕರಣ್ ರಾಜ್ ಮತ್ತು ಮಗಳು ಮೀಶಾ ರಾಜ್ ಇದ್ದರು. ಕರಣ್ ರಾಜ್ ಆದಿತ್ಯ ರಾಜ್ಗಿಂತ 3 ವರ್ಷ ಚಿಕ್ಕವನಾಗಿದ್ದನು ಮತ್ತು ಮೀಶಾ 5 ವರ್ಷ ಚಿಕ್ಕವಳು. ಅರವಿಂದ್ ರಾಜ್ ಬೆಳೆಸಿದ ಈ ಅಕ್ರಮ ಸಂಬಂಧಗಳು ಆದಿತ್ಯ ರಾಜ್ನ ಸಂಪೂರ್ಣ ಬಾಲ್ಯವನ್ನು ನೋವು ಮತ್ತು ಕತ್ತಲೆಯಲ್ಲಿ ಮುಳುಗಿಸಿದ್ದವು. ಆದಿತ್ಯ ಮತ್ತು ಇಡೀ ರಾಜ್ ಕುಟುಂಬದ ನಡುವಿನ ಎಂದಿಗೂ ಮುಗಿಯದ ಯುದ್ಧವು ಆಗಲೇ ಪ್ರಾರಂಭವಾಗಿತ್ತು. ಬಹುಶಃ ಆ ನೋವು, ಸೇಡು ಮತ್ತು ದ್ವೇಷವನ್ನು ಅವನ ಹೃದಯದಲ್ಲಿ ಇಟ್ಟುಕೊಂಡು ಆದಿತ್ಯ ಈ ಮದುವೆಗೆ ಅಡಿಪಾಯ ಹಾಕುತ್ತಿದ್ದನು. ಯಾರದೋ ಧ್ವನಿ ಮಾಧವಿಯವರನ್ನು ಅವರ ಆಲೋಚನೆಗಳಿಂದ ಹೊರತಂದಿತ್ತು. ಅರವಿಂದ್ ರಾಜ್ ಅವರ ಪಕ್ಕದಲ್ಲಿ ನಗುತ್ತಾ ನಿಂತಿದ್ದರು. ಏನಾಯ್ತು ಮಾಧವಿ? ಅರವಿಂದ್ ಕೇಳಿದರು. ಮಾಧವಿ ಒಮ್ಮೆ ಅವರತ್ತ ನೋಡಿ ನಂತರ ತನ್ನ ನೋಟವನ್ನು ಹೆಣ್ಣಿನ ಕಡೆಗೆ ತಿರುಗಿಸಿದರು. ಇದನ್ನು ನೋಡಿದ ಅರವಿಂದ್ ಹಲ್ಲು ಕಡಿಯುತ್ತಾ ತುಂಬಾ ಕಠಿಣ ಸ್ವರದಲ್ಲಿ,
ಇವತ್ತು ನಿನ್ನ ಆ ಸೋಮಾರಿ ಮಗನ ಮದ್ವೆ. ಕನಿಷ್ಠ ಪಕ್ಷ ಇವತ್ತಾದ್ರೂ ಸ್ವಲ್ಪ ನಗುತ್ತಿರೋ ಹಾಗೆ ಕಾಣೋಕೆ ಪ್ರಯತ್ನ ಪಡು. ಇಡೀ ಮಾಧ್ಯಮ ಮತ್ತೆ ಗೆಸ್ಟ್ ಇಲ್ಲಿದ್ದಾರೆ. ಅವರು ನಿನ್ನ ಕೆಟ್ಟ ಮುಖದ ಬಗ್ಗೆ ಕೇಳಿದಾಗ ನಾನು ಅವ್ರಿಗೆ ಏನ್ ಹೇಳ್ಬೇಕು ಎಂದು ಕೇಳಿದರು. ಮಾಧವಿ ಅವರು ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ಅರವಿಂದ್ ಕಡೆಗೆ ದ್ವೇಷ ಮತ್ತು ಉದಾಸೀನತೆಯ ಸುಳಿವಿನೊಂದಿಗೆ ಮಾತನಾಡಿದರು. ನನ್ನ ಸೋಮಾರಿ ಮಗ ಮದ್ವೆಯಾಗೋಕೆ ಕಾರಣವನ್ನ ನಾನು ನಿಮ್ಗೆ ಹೇಳಿದ್ರೆ ನಿಮ್ಮ ಪಾದಗಳ ಕೆಳಗೆ ನೆಲ ಜಾರುತ್ತೆ. ನೀವು ಮತ್ತ ನಿಮ್ಮ ಎರಡನೇ ಹೆಂಡತಿ ಮತ್ತು ಅವ್ರ ಮಕ್ಕಳು ವ್ಯಂಗ್ಯವಾಗಿ ನಕ್ಕರು. ನಂತರ ತಮ್ಮನ್ನು ತಾನು ಸಮಾಧಾನಿಸಿಕೊಳ್ಳಲು ಒಂದು ಕ್ಷಣ ಮೌನವಾಗಿದ್ದು ನಂತರ ಅವರು ಮಾತನಾಡಿದರು. ಆದ್ರೆ ನನಗೆ ನಿಮ್ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನನ್ನ ಮಗ ಇಷ್ಟೆಲ್ಲ ಮಾಡುವಾಗ ಅನುಭವಿಸ್ತಿರೋ ನೋವು ಮತ್ತು ಸಂಕಟದ ಬಗ್ಗೆ ಹೀಗೆ ಹೇಳುತ್ತಾ ಮಾಧವಿ ಅಲ್ಲಿಂದ ಹೊರಟು ಹೋದರು. ಅರವಿಂದ್ ಅವರನ್ನೇ ದಿಟ್ಟಿಸಿ ನೋಡುತ್ತಾ ನಿಂತರು. ಹೋಟೆಲ್ನ ಇನ್ನೊಂದು ಬದಿಯಲ್ಲಿ ಮಂಟಪವನ್ನು ಅಲಂಕರಿಸಲಾಗಿತ್ತು. ರಾಹುಲ್ ಮಂಟಪದ ಬಳಿ ನಿಂತು ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದನು. ರಾಹುಲ್ ಆದಿತ್ಯನ ಆಪ್ತ ಸ್ನೇಹಿತ ಮತ್ತು ಅವನ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದ. ಆದಿತ್ಯನ ಜೀವನದಲ್ಲಿ ಅವನನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ ಮತ್ತು ಅವನ ಜೊತೆ ಆದಿತ್ಯ ಸ್ವಲ್ಪ ಹೆಚ್ಚು ಮಾತನಾಡುತ್ತಿದ್ದ ಏಕೈಕ ವ್ಯಕ್ತಿ ಎಂದರೆ ಅವನು ರಾಹುಲ್ ಮಾತ್ರ. ವೀರೇಂದ್ರ ರಾಜ್ ಅವನನ್ನು ಕರೆದರು. ರಾಹುಲ್ ಓಡಿ ಹೋಗಿ ಅವರ ಮುಂದೆ ಎಚ್ಚರಿಕೆಯ ಭಂಗಿಯಲ್ಲಿ ನಿಂತು ಹೇಳಿ ಸರ್ ಎಂದು ಕೇಳಿದ. ಅವನ ಬೆನ್ನು ತಟ್ಟುತ್ತಾ ವೀರೇಂದ್ರ ರಾಜ್ ಅನುಮಾನಾಸ್ಪದ ಸ್ವರದಲ್ಲಿ ಹೇಳಿದರು. ಯಾಕ್ ಸರ್, ಎಲ್ಲ ಚೆನ್ನಾಗಿ ನಡೀತಿದೆ ಅಲ್ವಾ? ಅವರ ಶಕ್ತಿಯುತ ಧ್ವನಿಯು ಯಾರನ್ನಾದರೂ ಬೆವರು ಮೂಡುವಷ್ಟು ಸಾಕಾಗಿತ್ತು. ಜೊತೆಗೆ ರಾಹುಲ್ ಮೃದು ಹೃದಯಿಯಾಗಿದ್ದ. ಅದು ಸರ್, ರಾಹುಲ್ ಆಗ ಮಂಟಪದ ಕಡೆಗೆ ನೋಡುತ್ತಾ ನಡುಗುವ ತುಟಿಗಳೊಂದಿಗೆ ಉತ್ತರಿಸಿದ. ವೀರೇಂದ್ರ ರಾಜ್ ಸ್ವಲ್ಪ ಕಿರಿಕಿರಿಯಿಂದ, ಹೇ, ನಾನು ಮಂಟಪದ ಬಗ್ಗೆ ಮಾತಾಡ್ತಿಲ್ಲ, ಆದ್ರೆ ನಿನ್ನ ಸ್ನೇಹಿತನ ಬಗ್ಗೆ ಮಾತಾಡ್ತಿದ್ದೀನಿ. ಈ ಮಂಟಪದಲ್ಲಿ ಯಾರು ಕುಳಿತುಕೊಳ್ತಾರೆ? ವೀರೇಂದ್ರ ರಾಜ್ ಮಂಟಪದ ಕಡೆಗೆ ತೋರಿಸುತ್ತಾ ಹೇಳಿದರು. ನಂತರ ಅವರು ರಾಹುಲ್ನನ್ನು ದಿಟ್ಟಿಸುತ್ತಾ ಕೇಳಿದರು. ಮಂಟಪ ರೆಡಿಯಾಗಿದೆ, ಗಂಡ್ ರೆಡಿಯಾಗಿದ್ದಾನಾ? ಪಂಡಿತ್ ಅವರು ಮಂಟಪದಲ್ಲಿ ಕುಳಿತಾಗ ವೀರೇಂದ್ರ ರಾಜ್ ಇಷ್ಟೇ ಹೇಳಿದ್ದರು. ಪುರೋಹಿತರು, ಇನ್ನು 15 ನಿಮಿಷಗಳಲ್ಲಿ ಶುಭ ಮುಹೂರ್ತ ಆರಂಭವಾಗಲಿದೆ, ವರನನ್ನ ಕರೆಸಿ ಎಂದರು. ಮದುವೆ ಆರಂಭವಾಗಬೇಕಿದ್ದ ವರನ ಕೋಣೆ ಹೋಟೆಲ್ 5ನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ 1045ರಲ್ಲಿ. ಆದಿತ್ಯ ರಾಜ್ ಸೋಫಾದಲ್ಲಿ ಆರಾಮವಾಗಿ ಕುಳಿತು ಒಂದು ಕೈಯಲ್ಲಿ ಲ್ಯಾಪ್ಟಾಪ್ ಮತ್ತು ಇನ್ನೊಂದು ಕೈಯಲ್ಲಿ ಪಾನೀಯದ ಲೋಟ ಹಿಡಿದುಕೊಂಡು ಒಬ್ಬ ಕ್ಲೈಂಟ್ನೊಂದಿಗೆ ಮದುವೆ ಸ್ಥಳ, ಆಭರಣಗಳು ಮತ್ತೆ ಮದುವೆಯ ಉಡುಪುಗಳ ವಿನ್ಯಾಸದ ಬಗ್ಗೆ ಚರ್ಚಿಸುತ್ತಿದ್ದ. ಡ್ರೀಮ್ಸ್ ವೆಡ್ಡಿಂಗ್. ಆದಿತ್ಯ ತನ್ನದೇ ಆದ ಕಂಪನಿಯಾದ ಡ್ರೀಮ್ಸ್ ವೆಡ್ಡಿಂಗ್ ಅನ್ನು ಹೊಂದಿದ್ದ. ಇದು ಮದುವೆಗಳಿಗೆ ಒಂದು ನಿಲುಗಡೆ ತಾಣವಾಗಿತ್ತು. ಅತ್ಯುತ್ತಮ ವಿವಾಹ ಯೋಜನೆಗಳನ್ನು ಒದಗಿಸುವುದರ ಜೊತೆಗೆ ಡ್ರೀಮ್ಸ್ ವೆಡ್ಡಿಂಗ್ ಮದುವೆಯ ಆಭರಣಗಳು ಮತ್ತು ಮದುವೆಯ ಉಡುಪುಗಳನ್ನು ಸಹ ವಿನ್ಯಾಸಗೊಳಿಸುತ್ತಿತ್ತು. ಡ್ರೀಮ್ಸ್ ವೆಡ್ಡಿಂಗ್ ಅತ್ಯುತ್ತಮ ವಿವಾಹ ಯೋಜನೆಗೆ ಒಂದು ನಿಲುಗಡೆ ತಾಣ ಮಾತ್ರವಲ್ಲದೆ ಭಾರತದ ನಂಬರ್ 1 ಕಂಪನಿಯಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ರಾಜ್ ಗ್ರೂಪ್ನ ಭಾಗವಾಗಿರಲಿಲ್ಲ. ಇದು ಆದಿತ್ಯ ಸ್ವತಃ ಸ್ಥಾಪಿಸಿದ ಕಂಪನಿಯಾಗಿತ್ತು. ಇದರಲ್ಲಿ ರಾಹುಲ್ 40% ಪಾಲುದಾರನಾಗಿದ್ದ. ಆದಿತ್ಯ ಬ್ಲೂ ಜೀನ್ಸ್ ಮತ್ತು ಕಪ್ಪು ಟೀ ಶರ್ಟ್ ಧರಿಸಿ ಸೋಫಾದಲ್ಲಿ ಕುಳಿತು ಕಕ್ಷಿದಾರರೊಂದಿಗೆ ಚರ್ಚಿಸುವುದರಲ್ಲಿ ನಿರತನಾಗಿದ್ದ. ಅವನನ್ನು ನೋಡಿದಾಗ ಈ ಮನುಷ್ಯನ ವಿವಾಹದ ಮಂಟಪವನ್ನ ಕೆಳಗಿನ 2ನೇ ಮಹಡಿಯಲ್ಲಿ ಅಲಂಕರಿಸಲಾಗಿದೆ ಮತ್ತು ಅವನ ಮದುವೆ ಇನ್ನು 15 ನಿಮಿಷಗಳ ನಂತರ ನಡೆಯಲಿದೆ ಎನ್ನುವಂತೆ ಕಾಣುತ್ತಿರಲಿಲ್ಲ. ಮಂಟಪದ ಬಳಿ ಪುರೋಹಿತರು ವರನನ್ನು ಕರೆಯಲು ಕೇಳಿದರು. ನಂತರ ವೀರೇಂದ್ರ ರಾಜ್ ಪುರೋಹಿತರಿಂದ ಕಣ್ಣುಗಳನ್ನು ತೆಗೆದು ರಾಹುಲ್ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಲು ಶುರು ಮಾಡಿದರು. ನಂತರ ರಾಹುಲ್, ಎಸ್ ಸರ್, ನಾನೀಗ ಅವನಿಗೆ ಕಾಲ್ ಮಾಡ್ತೀನಿ ಎಂದು ಅಲ್ಲಿಂದ ಹೊರಡಲು ಮುಂದಾದನು. ಮಗು ರಾಹುಲ್, ಇಂದಿನಿಂದ ವೀರೇಂದ್ರರವರ ಶಕ್ತಿಯುತ ಧ್ವನಿಯನ್ನು ಕೇಳಿ ತಿರುಗಿ ನೋಡದೆ ರಾಹುಲ್ ತನ್ನ ಉಗುಳನ್ನು ನುಂಗುತ್ತಾ ತನ್ನೊಳಗೆ ಗುಣಗಲು ಪ್ರಾರಂಭಿಸಿದನು. ಅಜ್ಜ, ಮಗ, ಮೊಮ್ಮಗ, ಸ್ನೇಹಿತ, ನಾನು ಅದ್ರ ಬಗ್ಗೆ ಮಾತಾಡೋ ಮೂಲಕ ನಿಮಗೆ ಹೃದಯಾಘಾತವಾಗುವಷ್ಟು ಅಪಾಯಘಾತಗಳನ್ನ ನೀಡ್ತೀನಿ, ನೋಡ್ತಾ ಇರಿ. ಸ್ವಲ್ಪ ನಗುತ್ತಾ ಅವರೆಡೆಗೆ ತಿರುಗಿ, ಹಾ ಅಜ್ಜ, ನೀವು ನನಗೆ ಕಾಲ್ ಮಾಡಿದ್ರಾ ಎಂದು ಹೇಳಿದ. ವೀರೇಂದ್ರ ರಾಜ್ ಅವನನ್ನು ತುಂಬಾ ಕರುಣಾಜನಕವಾಗಿ ನೋಡಲು ಪ್ರಾರಂಭಿಸಿದರು. ಮಗು, ನೀನು ಆದಿತ್ಯನಿಗೆ ಕಾಲ್ ಮಾಡಬೇಕಾಗಿಲ್ಲ, ಅವನನ್ನ ನಿನ್ ಜೊತೆಗೇ ಮಂಟಪಕ್ಕೆ ಕರ್ಕೊಂಡು ಬರಬೇಕು. ವೀರೇಂದ್ರ ಏನೋ ವಿವರಿಸುತ್ತಾ ಹೇಳಿದರು.
ರಾಹುಲ್ ಮತ್ತೆ ಸರಿ ಸರ್ ಎಂದು ಆ ಸ್ಥಳದಿಂದ ಹೊರಡಲು ಮುಂದಾದ. ಆದರೆ ವೀರೇಂದ್ರ ಅವನನ್ನು ತಡೆದು ಮತ್ತೆ ನೀನು 15 ನಿಮಿಷಗಳಲ್ಲಿ ಆದಿತ್ಯನ್ನ ಮಂಟಪಕ್ಕೆ ಕರೆತರದಿದ್ರೆ ಆಮೇಲೆ ವಾರ್ನ್ ಮಾಡುವಂತೆ ಹೇಳಿ ನಿಲ್ಲಿಸಿದರು. ರಾಹುಲ್ ಪ್ರಶ್ನಾರ್ಥಕ ನೋಟ ಮತ್ತು ಮುಗ್ಧ ಮುಖಭಾವದಿಂದ ಹಾಗಾದ್ರೆ ಆಮೇಲೇನಾಗುತ್ತೆ ಸರ್ ಎಂದು ಕೇಳಿದ. ವೀರೇಂದ್ರ ರಾಜ್ ರಾಹುಲ್ನನ್ನು ಕೆಕ್ಕರಿಸಿ ನೋಡಿ, ಆಮೇಲೆ ಆದಿತ್ಯನ್ ಮದ್ವೆ ಈ ಮಂಟಪದಲ್ಲಿ ನಡೆಯುತ್ತೋ ಇಲ್ವೋ, ನಿನ್ನ ಮದ್ವೆ ಅಂತೂ ಖಂಡಿತವಾಗಿಯೂ ನಡೆಯುತ್ತೆ ಎಂದರು. ಇದನ್ನು ಕೇಳಿದ ರಾಹುಲ್ ಆಘಾತಕ್ಕೊಳಗಾದ. ಬೆದರಿದ ಕಂಗಳಿಂದ ವೀರೇಂದ್ರ ರಾಜ್ ಅವರನ್ನು ನೋಡಲು ಶುರು ಮಾಡಿದ. ಆಮೇಲೆ ವೀರೇಂದ್ರ ರಾಜ್ ತುಂಬಾ ಶಾಂತವಾಗಿ ಸನ್ನೆ ಮಾಡಿ, ಮತ್ತು ನಿನ್ನ ಮದ್ವೆಯಾಗೋ ಹುಡುಗಿ ಯಾರಂತ ನಿನಗೆ ಗೊತ್ತಾ ಎಂದು ಕೇಳಿದರು. ಹೀಗೆ ಹೇಳುತ್ತಾ ವೀರೇಂದ್ರ ರಾಜ್ ಬಂದ ಅತಿಥಿಗಳಲ್ಲಿ ಒಬ್ಬಳು ಹುಡುಗಿಯನ್ನು ನೋಡಿ ರಾಹುಲ್ಗೆ ತೋರಿಸಲು ಪ್ರಾರಂಭಿಸಿದರು. ವೀರೇಂದ್ರ ರಾಜ್ ಅವರ ನೋಟದ ನಂತರ ರಾಹುಲ್ನ ಕಣ್ಣುಗಳು ಮಂಟಪದ ಒಂದು ಮೂಲೆಯಲ್ಲಿ ನಿಂತವು. ಸುಮಾರು 150 ಕೆಜಿ ತೂಕದ 20 ಅಥವಾ 25 ವರ್ಷ ವಯಸ್ಸಿನ ಹುಡುಗಿ ಕೈಯಲ್ಲಿ ತಟ್ಟೆಯನ್ನು ಹಿಡಿದುಕೊಂಡು ಅದರ ಮೇಲೆ ಬಡಿಸಲಾದ ಬಹುತೇಕ ಎಲ್ಲ ತಿನಿಸುಗಳನ್ನು ಬಹಳ ಸುಲಭವಾಗಿ ತಿನ್ನುತ್ತಿದ್ದಳು. ರಾಹುಲ್ ಊಟ ಮಾಡುತ್ತಾ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಆ ಹುಡುಗಿಯನ್ನು ನೋಡಿದನು ಮತ್ತು ರಾಹುಲ್ ಒಂದು ಸ್ವೀಟ್ ಮತ್ತು ಅವಳು ತಟ್ಟೆಯನ್ನು ಮುಗಿಸಿದ ನಂತರ ಅವನ ಬಳಿಗೆ ಬರುತ್ತಾಳೆ ಎಂಬಂತೆ ಅವನಿಗೆ ಒಂದು ಮೋಡಿ ಮಾಡುವ ನಗುವನ್ನು ರವಾನಿಸಿದಳು. ನಂತರ ರಾಹುಲ್ ತನ್ನನ್ನು ತಾನೇ ನೋಡಿಕೊಂಡನು. ಅವನು 6 ಅಡಿ ಎತ್ತರ, ತುಂಬಾ ಸುಂದರ, ಬಿಗಿಯಾದ ದೇಹ, ಕೆನ್ನೆಗಳಲ್ಲಿ ಸ್ವಲ್ಪ ಗುಳಿಗಳು, ತಿಳಿಕಂದು ಕೂದಲು, ಮುದ್ದಾದ ಮುಖ ಮತ್ತು ಮುದ್ದಾದ ನಗುವನ್ನು ಹೊಂದಿದ್ದ. ಮಂಟಪದಲ್ಲಿ ಆ ಹುಡುಗಿಯೊಂದಿಗೆ ತನ್ನನ್ನು ತಾನು ಕಲ್ಪಿಸಿಕೊಂಡು ಅವನು ತನ್ನ ತಲೆಯನ್ನು ಹಿಡಿದುಕೊಂಡು ವೀರೇಂದ್ರ ರಾಜ್ ಅವರನ್ನು ನೋಡಿ ಬಹುತೇಕ ಆದಿತ್ಯನ ಕೋಣೆಯ ಕಡೆಗೆ ಓಡಿದನು. ಅಲ್ಲಿ ಇನ್ನೊಂದು ಬದಿಯಲ್ಲಿ ಅರವಿಂದ್ ರಾಜ್ ಅವರ ವ್ಯಂಗ್ಯದ ಮಾತುಗಳಿಗೆ ಪ್ರತಿಕ್ರಿಯಿಸುತ್ತಾ ಮಾಧವಿ ಅವರನ್ನು ನೋಡದೆ ತಿರುಗಿಕೊಂಡರು. ಆ ಕ್ಷಣದಲ್ಲಿ ಆದಿತ್ಯನ ಬಗ್ಗೆ ಚಿಂತೆ ಅವರ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ಆದಿತ್ಯನ ಬಗ್ಗೆ ಯೋಚಿಸುತ್ತಾ ಅವರ ಹೆಜ್ಜೆಗಳು ತನ್ನ ಕೋಣೆಯನ್ನು ತಲುಪಿದಾಗ ಅವರಿಗೆ ತಿಳಿದಿರಲಿಲ್ಲ. ಅವರು ಬಡಿಯಲು ಹೊರಟಿದ್ದಾಗ ಅವರ ಕೈಗಳು ಸ್ವಯಂಚಾಲಿತವಾಗಿ ನಿಂತವು. ನಂತರ ಮಾಧವಿ ತನ್ನನ್ನು ತಾನೇ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ನೀನ್ ಏನ್ ಮಾಡ್ತಿದ್ಯಾ ಮಾಧವಿ? ಈ ಕ್ಷಣದಲ್ಲಿ ನಿನ್ ಮುಖಾನ ನೋಡೋ ಮೂಲಕ ನಿನ್ನ ಮಗನೊಳಗೆ ಅಡಗಿರೋ ಕಿಡಿ ಉರಿಯುತ್ತೆ. ಅದು ಬೆಂಕಿಯಾಗಿ ಬದಲಾಗುತ್ತೆ. ಅದು ನಿನ್ ಜೊತೆಗೆ ಸುಟ್ಟು ಹೋಗುತ್ತೆ. ನಂತರ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದರು. ಆಂಟಿ, ನೀವಿಲ್ಲೇ ಇದ್ದೀರಾ? ರಾಹುಲ್ ಮುಂದೆ ನಿಂತು ಅವರನ್ನು ನೋಡುತ್ತಿದ್ದನು. ನಾನವನ ತಾಯಿ, ನನ್ನನ್ನು ತಡೆಯೋಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಅವನನ್ನ ನೋಡಕ್ ಬಂದಿದ್ದೀನಿ ಎಂದರು. ಹಾಗಾದ್ರೆ ಒಳಗ್ ಬನ್ನಿ, ನಿಮ್ಮನ್ನ ಯಾರು ತಡಿತಾ ಇದ್ದಾರೆ? ಹೀಗೆ ಹೇಳುತ್ತಾ ರಾಹುಲ್ ಅವರ ಕೈಯನ್ನು ಹಿಡಿದುಕೊಂಡು ಕೋಣೆಯೊಳಗೆ ಕರೆದೊಯ್ಯಲು ಪ್ರಾರಂಭಿಸಿದನು. ಇಲ್ಲ ಇಲ್ಲ ಎನ್ನುತ್ತಾ ಮಾಧವಿ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಲು ಪ್ರಾರಂಭಿಸಿದರು. ಆದ್ರೆ ಯಾಕಂಟಿ? ರಾಹುಲ್ ಸ್ವಲ್ಪ ಗೊಂದಲದಿಂದ ಕೇಳಿದನು. ಯಾಕಂದ್ರೆ ಅವನು ನನ್ನನ್ನು ನೋಡಿದಾಗ ಅವನು ಉದ್ದೇಶಪೂರ್ವಕವಾಗಿ ನನಗೆ ನೋವುಂಟು ಮಾಡೋಕೆ ಏನಾದರೂ ಮಾಡ್ತಾನೆ. ನಂತರ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವರು ರಾಹುಲ್ ಕಡೆಗೆ ನೋಡಿ, ಆದರೆ ಅವನು ನನಗಿಂತ ಹೆಚ್ಚಾಗಿ ತನ್ನನ್ನು ತಾನೇ ನೋಯಿಸ್ಕೊಳ್ತಾನೆ. ಹೀಗೆ ಹೇಳುತ್ತಾ ಅವರು ಹೊರಡಲು ಪ್ರಾರಂಭಿಸಿದರು. ಆದರೆ ರಾಹುಲ್ ಅವರನ್ನು ತಡೆದು, ಏನೂ ಆಗಲ್ಲ ಆಂಟಿ. ಆ ವರ್ಕ್ಹಾಲಿಕ್ ಕೆಲಸದಲ್ಲಿ ನಿರತನಾಗಿದ್ದಾಗ ಬೇರೆ ಏನನ್ನು ಗಮನಿಸೋದಿಲ್ಲ. ಆದ್ರಿಂದ ಸುಮ್ಮನೆ ಹೋಗಿ ನಿಮ್ಮ ಸುಂದರ ಮಗನನ್ನ ನೋಡಿ ಆಮೇಲೆ ಬೇಕಂದ್ರೆ ಹೊರಟು ಬಿಡಿ ಎಂದು ಹೇಳಿದನು. ಅವನು ಮಾಧವಿಯವರನ್ನು ನೋಡಿ ಮುಗುಳ್ನಕ್ಕು ರಾಹುಲ್ ಕಾರ್ಡನ್ನು ಅವಳಿಗೆ ನೀಡಿದನು. ಮಾಧವಿ ಕೋಣೆಗೆ ಪ್ರವೇಶಿಸಿದಾಗ ಆದಿತ್ಯ ನಿಜವಾಗಿಯೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಅವನು ಲ್ಯಾಪ್ಟಾಪ್ ಅನ್ನು ದಿಟ್ಟಿಸುತ್ತಿದ್ದ. ಅವರು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮಗನನ್ನು ದಿಟ್ಟಿಸುತ್ತಿದ್ದರು. ನಂತರ ತನ್ನ ಶಾಂತತೆಯನ್ನು ಮರಳಿ ಪಡೆದು ಅವರು, ಮಾಧವಿ, ನೀನೇನ್ ಮಾಡ್ತಿದ್ಯಾ? ನೀನು ನಿನ್ನ ಮಗನ ಮೇಲೆ ಕೆಟ್ಟ ಕಣ್ಣು ಹಾಕ್ತಾ ಇದ್ಯಾ? ದಿಟ್ಟಿಸೋದನ್ನ ನಿಲ್ಲಿಸು. ಈ ಜ್ವಾಲಾಮುಖಿ ಸ್ಫೋಟಗೊಳ್ಳೋ ಮೊದಲು ಇಲ್ಲಿಂದ ಹೊರಡು ಎಂದು ಹೇಳಿಕೊಂಡರು. ಮಾಧವಿ ಹೀಗೆ ಯೋಚಿಸುತ್ತಾ ಇರುವಾಗ ದ್ವೇಷದಿಂದ ತುಂಬಿದ ಆಜ್ಞಾಪಿಸುವ ಧ್ವನಿ ಅವಳನ್ನು ತಡೆಯಿತು. ಭಯ ಮತ್ತು ವಿಷಾದದ ಮಿಶ್ರಣವನ್ನು ಅನುಭವಿಸುತ್ತಾ ಅವರು ಕಣ್ಣು ಮುಚ್ಚಿದರು.
ಏಕೆಂದರೆ ಇದರ ನಂತರ ಏನಾಗಲಿದೆ ಎಂದು ಅವರಿಗೆ ಅದನ್ನು ಕೇಳಲು ಅಥವಾ ಸಹಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಶ್ರೀಮತಿ ಮಾಧವಿ ಅರವಿಂದ್ ರಾಜ್ ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆ ಬೆರಳುಗಳನ್ನು ಆಡಿಸುತ್ತಾ ಆದಿತ್ಯ ಕರೆದ. ಏನಾಯ್ತು? ಇಷ್ಟ ಇಲ್ಲದೆ ಇದ್ರೂ ಬಹಳ ಪ್ರಯಾಸ ಪಟ್ಕೊಂಡು ಹೊರಟೋಗ್ತಿದ್ದೀರಿ. ಹೀಗೆ ಹೇಳುತ್ತಾ ಅವನು ಲ್ಯಾಪ್ಟಾಪ್ ಅನ್ನು ಪಕ್ಕಕ್ಕೆ ಇರಿಸಿ ಬಾರ್ನಿಂದ ಮದ್ಯದ ಬಾಟಲ್ ಅನ್ನು ತೆಗೆದುಕೊಂಡು ಅದನ್ನು ಓಪನ್ ಮಾಡಿ ಮಾಧವಿ ಅವರ ಕಡೆಗೆ ನಡೆದು ಬಂದ. ಮಾಧವಿಯವರು ತಾನು ರಾಹುಲ್ನ ಮಾತು ಕೇಳಿ ಆದಿತ್ಯನ ಕೋಣೆಗೆ ಏಕೆ ಬಂದೆ ಎಂದು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಿದ್ದರು. ಅವನು ಮಾಧವಿಯವರ ಬಳಿ ಬರುವ ಹೊತ್ತಿಗೆ ಬಾಟಲಿಯನ್ನು ಬಹುತೇಕ ಮುಗಿಸಿದ್ದನು. ಆದಿತ್ಯ ಕೆಲವು ಎಡವುವ ಹೆಜ್ಜೆಗಳೊಂದಿಗೆ ಮಾಧವಿಯವರ ಕಡೆಗೆ ಬಂದು ಅವರ ಹಿಂದೆ ನಿಂತನು. ಮಾಧವಿ ಅಲ್ಲಿ ಪ್ರತಿಮೆಯಂತೆ ನಿಂತಿದ್ದರು. ಆದಿತ್ಯ ಮಾಧವಿಯವರ ಭುಜದ ಮೇಲೆ ತನ್ನ ಗಲ್ಲವನ್ನು ಇಟ್ಟು ತುಂಬಾ ಸಿಹಿ ಮತ್ತು ತಮಾಷೆಯ ಸ್ವರದಲ್ಲಿ ಹೇಳಿದನು. ಏನು ಭಾರತ ಮಾತೆ, ನೀನು ಪ್ರತಿದಿನ ನನ್ನ ನೋಟಕ್ಕಾಗಿ ಹಂಬಲಿಸುತ್ತಿದ್ದೀಯಾ? ನನ್ನ ಧ್ವನಿಯನ್ನು ಕೇಳಲು ಮತ್ತು ತಾಯಿಯಾಗುವ ಕರ್ತವ್ಯವನ್ನು ಪೂರೈಸಲು? ವ್ಯಂಗ್ಯವಾಗಿ ನಕ್ಕ. ಮಾಧವಿಯವರನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವರ ಮುಖವನ್ನು ನೋಡುತ್ತಾ, ಮತ್ತು ಇವತ್ತು ನಿಮ್ಮ ಮಗನಿಗೆ ಇಷ್ಟು ದೊಡ್ಡ ದಿನವಾದಾಗ ನೀನು ನಿನ್ನ ಮುಖವನ್ನು ತುಂಬಾ ತಿರುಗಿಸುತ್ತಿದ್ದೀಯಾ? ನ್ಯಾಯವಲ್ಲ ಭಾರತ ಮಾತೆ ಎಂದ. ನಂತರ ತನ್ನ 2 ಕೈಗಳನ್ನು ಗಾಳಿಯಲ್ಲಿ ಎತ್ತಿ ರಾಜನಂತೆ ಮಾತನಾಡಿದನು. ರಾಜ್ ಕುಟುಂಬದ ಏಕೈಕ ಕಾನೂನುಬದ್ಧ ಉತ್ತರಾಧಿಕಾರಿ ಮತ್ತು ನಿಮ್ಮ ಏಕೈಕ ಪುತ್ರ ಆದಿತ್ಯ ರಾಜ್ ಇವತ್ತು ಮದುವೆಯಾಗ್ತಾ ಇದ್ದಾರೆ ಮತ್ತು ನಿಮ್ಮ ಮುಖದಲ್ಲಿ ತುಂಬಾ ದುಃಖವಿದೆ. ಯಾಕೆ, ನೀವು ಸಂತೋಷವಾಗಿಲ್ಲವೇ? ನೀನು ಸಂತೋಷವಾಗಿದೆಯಾ? ಕಣ್ಣು ಮುಚ್ಚಿ ತನ್ನದೇ ಆದ ಧಾಟಿಯಲ್ಲಿ ಮಾತನಾಡುತ್ತಿದ್ದ ಆದಿತ್ಯ ಮಾಧವಿಯವರ ಪ್ರಶ್ನೆಯನ್ನು ಕೇಳಿ ಹೆಪ್ಪುಗಟ್ಟಿದ. ನಿನ್ನ ಈ ನಿರ್ಧಾರದಿಂದ ನೀನ್ ಸಂತೋಷವಾಗಿದೆಯಾ? ಆದಿತ್ಯ ಮೌನವಾಗಿರುವುದನ್ನು ನೋಡಿದ ಮಾಧವಿ ತನ್ನ ಪ್ರಶ್ನೆಯನ್ನು ಪುನರಾವರ್ತಿಸಿದರು. ಯಾವುದೇ ಭಾವವಿಲ್ಲದ ಆದಿತ್ಯ ಆಕೆಯನ್ನು ನೋಡಲಾರಂಭಿಸಿದ. ಆದಿತ್ಯ ತನ್ನ ತಾಯಿಯನ್ನು ನೋಡಿ ನಂತರ ಅಟ್ಟಹಾಸದ ನಗುವನ್ನು ಬೀರುತ್ತಾ ಹೇಳಿದ, ಸಂತೋಷ, ತುಂಬ 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 ಸಂತೋಷ. ನಂತರ ಅವರು ಸ್ವಲ್ಪ ಹೊತ್ತು ಮಾತನ್ನು ನಿಲ್ಲಿಸಿದರು. ಹಲ್ಲು ಕಡಿಯುತ್ತಾ ಮತ್ತು ತುಂಬಾ ದ್ವೇಷದ ಸ್ವರದಲ್ಲಿ ಹೇಳಿದ, ಈ ಮದುವೆ ಜೊತೆ ನಾನು ನಿನ್ನ ಗಂಡ ಅರವಿಂದ್ ರಾಜ್ ಮತ್ತು ಅವರ ಅಕ್ರಮ ಕುಟುಂಬದ ವಿನಾಶದ ಕಥೆನ ಬರಿತಾ ಇದ್ದೀನಿ. ಹೀಗೆ ಹೇಳುತ್ತಾ ಆದಿತ್ಯ ಮಾಧವಿಯವರತ್ತ ಸ್ವಲ್ಪ ದ್ವೇಷ ಮತ್ತು ಕಣ್ಣುಗಳಲ್ಲಿ ಸ್ವಲ್ಪ ಕಣ್ಣೀರಿನೊಂದಿಗೆ ನೋಡಲಾರಂಭಿಸಿದನು. ಆದರೆ ಮಾಧವಿ ಅವರ ಮಗನ ಕಣ್ಣುಗಳಲ್ಲಿ ನೋವು ಮತ್ತು ಅಶಾಂತಿಯನ್ನು ಮಾತ್ರ ನೋಡುತ್ತಿದ್ದರು. ಒಂದು ಕ್ಷಣ ಎಲ್ಲವನ್ನೂ ಮರೆತು ತನ್ನ ತಾಯ್ತನದ ತುಡಿತದಲ್ಲಿ ಪ್ರೀತಿಯಿಂದ ಹಿಡಿದು ನಿಧಾನವಾಗಿ ಕೈ ಎತ್ತಿದಳು. ಅವಳು ಆದಿತ್ಯನ ಕಣ್ಣೀರನ್ನು ಒರೆಸಲು ಹೊರಟಿದ್ದಾಗ ಆದಿತ್ಯ ಅವರ ಕೈಯನ್ನು ಬಿಗಿಯಾಗಿ ಹಿಡಿದು, ಶ್ರೀಮತಿ ರಾಜ್, ನೀವಿಷ್ಟೊಂದು ಧೈರ್ಯ ಮಾಡಬೇಡಿ. ಆಕಸ್ಮಿಕವಾಗಿಯೋ ನಿಮ್ಮ ತೋರಿಕೆಯ ಪ್ರೀತಿನ ನನ್ನ ಮೇಲೆ ಸುರಿಯೋಕೆ ಪ್ರಯತ್ನ ಪಡಬೇಡಿ. ಈ ಪ್ರೀತಿನ ನಿನ್ನ ಗಂಡನ ಅಕ್ರಮ ಮಗನ ಮೇಲೆ ಇಟ್ಕೊಳ್ಳಿ. ಭವಿಷ್ಯದಲ್ಲಿ ಅವನಿಗೆ ಅದು ತುಂಬಾ ಅಗತ್ಯವಾಗಿರುತ್ತೆ. ನಾನು ಅವನನ್ನ ಪ್ರತಿ ಪೈಸೆಗೂ ಯೋಗ್ಯ ಮನುಷ್ಯನನ್ನಾಗಿ ಮಾಡುವಾಗ. ಸರ್ಕಾಸ್ಟಿಕ್ ಆಗಿ ನಗುತ್ತಾ ಅವರಿಗೆ ಬೆನ್ನಾಕಿ ನಿಂತ. ಮಾಧವಿ ಏನೂ ಹೇಳದೆ ಹೊರಡಲು ಮುಂದಾದರು. ಆದಿತ್ಯ ತುಂಬಾ ದಣಿದ ಸ್ವರ ಮತ್ತು ಮೃದುವಾದ ಧ್ವನಿಯಲ್ಲಿ, ಶ್ರೀಮತಿ ರಾಜ್, ಪ್ರೀತಿ, ವಾತ್ಸಲ್ಯ ಮತ್ತು ಕಾಳಜಿ 9 ವರ್ಷದ ಮಗುವಿಗೆ ಬೇಕು, 26 ವರ್ಷದ ಉಕ್ಕಿನ ಮನುಷ್ಯನಿಗಲ್ಲ. ನಿಮ್ಮ 9 ವರ್ಷದ ಮಗನಿಗೂ ಇಂದಿನ 26 ವರ್ಷದ ಆದಿತ್ಯ ರಾಜ್ಗೂ 17 ವರ್ಷಗಳ ಅಂತರ ಇದೆ ಎಂದು ಹೇಳಿ ಸ್ವಲ್ಪ ಹೊತ್ತು ಮೌನವಾಗಿ ಕಣ್ಣು ಮುಚ್ಚಿದ. ಆ ಕೆಲವು ಕ್ಷಣಗಳಲ್ಲಿ ಅವನು ಆ 17 ವರ್ಷಗಳನ್ನು ನೆನಪಿಸಿಕೊಳ್ಳುತ್ತಿದ್ದವನಂತೆ. ನಂತರ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ, ಆ 9 ವರ್ಷದ ಆದಿತ್ಯನ ಬಾಲ್ಯವನ್ನು ಅಥವಾ 26 ವರ್ಷದ ಆದಿತ್ಯನ ಶಾಂತಿಯನ್ನ ನೀವು ಮರಳಿ ತರೋಕೆ ಸಾಧ್ಯ ಇಲ್ಲ. ನೀವೇನಾದ್ರೂ ಮಾಡೋಕೆ ಸಾಧ್ಯ ಆದ್ರೆ ನೀವು ಶಾಂತವಾಗಿ ಕುಳಿತು ಪ್ರದರ್ಶನವನ್ನ ನೋಡಿ ಕಣ್ಣೀರ್ ಸುರಿಸಬಹುದು ಅಷ್ಟೆ. ಆಮೇಲೆ ಅದನ್ನೇ ಮಾಡಿ ಎಂದು ಹೇಳಿದ. ಇದನ್ನು ಕೇಳಿದ ಮಾಧವಿ ಗದ್ಗದಿತರಾಗಿ ಬೇರೇನೋ ಹೇಳಲು ಹೊರಟಿದ್ದರು. ಆದಿತ್ಯ ಆಳವಾದ ಧ್ವನಿಯಲ್ಲಿ, ಪ್ಲೀಸ್ ಹೊರಡ್ತೀರಾ ಶ್ರೀಮತಿ ರಾಜ್? ನಾನು ನನ್ನ ಮದುವೆಗೆ ರೆಡಿ ಆಗಬೇಕು. ಆದರೂ ಮಾಧವಿ ಅಲ್ಲೇ ನಿಂತಿದ್ದರು.
ಸ್ವಲ್ಪ ಹೊತ್ತು ಸುಮ್ಮನಿದ್ದ ನಂತರ ಆದಿತ್ಯ ಅವರ ಕಡೆಗೆ ತಿರುಗಿ, ನಾನು ಹೊರಡೋಕೆ ಹೇಳ್ದೆ ಎಂದು ಕೂಗಿದನು. ಹೀಗೆ ಹೇಳುವಾಗ ಆದಿತ್ಯ ಕೋಪದಿಂದ ನಡುಗುತ್ತಿದ್ದ. ಮಾಧವಿ ಅವನ ಕಣ್ಣುಗಳಲ್ಲಿ ತುಂಬಾ ದ್ವೇಷವನ್ನು ನೋಡುತ್ತಿದ್ದಳು ಮತ್ತು ನೋವಿನ ಕಣ್ಣೀರಿನೊಂದಿಗೆ ಅವನ ಸುತ್ತಲಿನ ಎಲ್ಲವೂ ಆ ಕಣ್ಣುಗಳಿಂದಲೇ ಸುಟ್ಟು ಬೂದಿಯಾಗುತ್ತಿದ್ದವು. ಮಾಧವಿ ಅವನಿಂದ ತನ್ನ ಕಣ್ಣುಗಳನ್ನು ತಿರುಗಿಸಿ ಕೋಣೆಯಿಂದ ಹೊರಗೆ ನಡೆಯಲು ಮುಂದಾದರು. ಹೊರಡುವಾಗ ವಸ್ತುಗಳು ಹೊಡೆದು ಹೋಗುವ ಶಬ್ದ ಮಾತ್ರ ಅವರಿಗೆ ಕೇಳಿಸಿತು. ಆದರೆ ಅವರ ಬಳಿ ಹಿಂತಿರುಗಿ ತನ್ನ ಮಗನನ್ನು ಆ ರೂಪದಲ್ಲಿ ನೋಡುವ ಶಕ್ತಿ ಇರಲಿಲ್ಲ.